ಜನಸಾಮಾನ್ಯರ ದೃಷ್ಟಿಯಲ್ಲಿ ಲೋಕಸಭೆ ಅರ್ಥಪೂರ್ಣವಾಗಿ ನಡಿಬೇಕು, ಇಲ್ಲಿಯ ಪ್ರಶ್ನೋತ್ತರಗಳು, ಶೂನ್ಯ ವೇಳೆಗಳು ಮತ್ತು ಬಿಲ್ ಬಗ್ಗೆ ಚರ್ಚೆ ಆಗಬೇಕು ಅಂತ ಎಲ್ಲರ ಭಾವನೆಗಳಿರುತ್ತೆ. ದುರಾದೃಷ್ಟಕ್ಕೆ ರಾಹುಲ್ ಗಾಂಧಿಯವರ ನೇತೃತ್ವದ ವಿಪಕ್ಷದ ತಂಡ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದ್ದಾರೆ. ನೀವು ನೀಟಿನ ಬಗ್ಗೆ ಪ್ರಶ್ನೆ ಎತ್ತಿದಾಗ, ಈ ಪರೀಕ್ಷೆಯ ಬಗ್ಗೆ ಆಕ್ರಮವನ್ನು ತಡೆಗಟ್ಟಲಿಕ್ಕೆ ಕಾಯ್ದೆ ತಂದಾಗ ಆ ಕಾಯ್ದೆ ಬಗ್ಗೆ ಕೂಡ ವಿರೋಧ ಮಾಡುವಂಥ ಒಂದು ವಾತಾವರಣಗಳು ಸೃಷ್ಟಿಯಾದದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪಾರ್ಲಿಮೆಂಟಿನಲ್ಲಿ ಪ್ರತಿಪಕ್ಷಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಭಾವನೆಯನ್ನೇ ಅರ್ಥ ಮಾಡಿಕೊಳ್ಳದೆ ಎಲ್ಲವುದಕ್ಕೆ ವಿರೋಧ. ಇವತ್ತು ಒಂದು ನಿಮಿಷಕ್ಕೆ ಪಾರ್ಲಿಮೆಂಟಿಗೆ 2.5 ಲಕ್ಷ ಖರ್ಚಾಗುತ್ತೆ ಅಂತ ಒಂದು ಅಂದಾಜು. 1 ಗಂಟೆಗೆ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ ಪಾರ್ಲಿಮೆಂಟ್ ನಡೀಲಿಕ್ಕೆ ಅಂತೇಳಿ. ಇಂಥ ಒಂದು ದಿವಸಕ್ಕೆ 9 ಕೋಟಿ ಖರ್ಚಾಗುತ್ತೆ ಅಂತ ಇದೆ. ಆದರೆ ಒಂದೊಂದು ನಿಮಿಷವನ್ನು ಕೂಡ ಸದನ ನಡೀಲಿಕ್ಕೆ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡದೆ, ಶೂನ್ಯಗಳಿಗೆ ಅವಕಾಶ ಕೊಡದೆ, ಬಿಲ್ಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡದೆ, ಕೇವಲ ಗಲಾಟೆ ಮಾಡಿ ಬಾವಿಗಿಳಿದು ಪ್ರತಿರೋಧ ಮಾಡ್ತಾ ಇರುವಂಥ ಈ ಒಟ್ಟು ವಾತಾವರಣ ಇದೆಯಲ್ಲ, ವಿಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದೆ ಅಂತ ನಂಗೆ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಆಗ್ರಹ ಇರುವುದು, ಸಾರ್ವಜನಿಕರ ಭಾವನೆಗಳು ಮತ್ತು ಪ್ರಜಾಪ್ರಭುತ್ವ ಸದನ ನಡೆದಾಗ ಮಾತ್ರ ಈ ಜನಸಾಮಾನ್ಯರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಏನಿದೆ. ಹಾಗಾಗಿ ವಿಪಕ್ಷಗಳು ಇಲ್ಲಿ ವಿಫಲ ಆಗಬಾರ್ದು ಮತ್ತು ನೀವು ಸದನದಲ್ಲಿ ಬಂದು ನಿಮ್ಮ ಚರ್ಚೆಯ ಮೂಲಕ ಸದನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಸರ್, ಈಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎಲ್ಲಿ ಫೇಲ್ಯೂರ್ ಆಗ್ತದೆ, ಈ ರೀತಿಯಾದಂತಹ ಒಂದು ಸನ್ನಿವೇಶಗಳು ಪದೇ ಸೆಷನ್ನಲ್ಲಿ ಉದ್ಭವ ಆಗುತ್ತೆ. ಅದನ್ನು ಒಂದು ಹತೋಟಿಗೆ ತರುವಂಥದ್ದು, ವಿಪಕ್ಷದವರ ಜೊತೆ ಮಾತುಕತೆ ನಡೆಸಿ ಕಲಾಪ ವ್ಯರ್ಥವಾಗದಂತೆ ನೋಡ್ಕೊಳ್ಬೇಕು. ಈಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗಿಂತ ಒಂದು ಭಾಗ ಸದನದಲ್ಲೇ ಆಡಳಿತ ಪಕ್ಷದ ಪರವಾಗಿ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಸಂಸದೀಯ ವ್ಯವಹಾರ ಮಂತ್ರಿಗಳು ಹೇಳ್ತಾ ಇದ್ದಾರೆ, ದಯವಿಟ್ಟು ಚರ್ಚೆಯಲ್ಲಿ ಪಾಲ್ಗೊಳ್ಳಿ, ನೀವು ನಿಮ್ಮ ಪ್ರಶ್ನೆ ಕೇಳೋಣ, ನಿಮ್ಮ ಶೂನ್ಯ ವೇಳೆ ಕೇಳಿ, ನಿಮ್ಮ ಬಿಲ್ಗಳ ಬಗ್ಗೆ ನಿಮ್ಮ ತಗಾದೆಗಳನ್ನು ಹೇಳಿ ಚರ್ಚೆ ಮಾಡೋಣ, ಚರ್ಚೆಯಲ್ಲಿ ಸರಿತಪ್ಪುಗಳ ಬಗ್ಗೆ ವಿಮರ್ಶೆ ಆಗಲಿ ಅಂತ ಸರ್ಕಾರದ ಪರವಾಗಿ ಕಾನೂನು ಸಂಸದೀಯ ಮಂಡಳಿಯ ಸಚಿವರು ಮನವಿ ಮಾಡಿದಾಗಲೂ ಕೂಡ ಅದಕ್ಕೂ ಕೂಡ ಘೋಷಣೆ ಮಾಡಿ ವಿರೋಧ ಮಾಡುವಂಥದ್ದು ನಡೀತಾ ಇದ್ದರೆ ಈ ಸದನ ನಡಿಬಾರ್ದು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಮತ್ತು ಅವರ ಮಿತ್ರ ಪಕ್ಷದ ವಿಪಕ್ಷದ ಆಲೋಚನೆ ಆಗಿದ್ದರೆ ಏನು ಮಾಡೋಣ ಅನ್ನುವಂಥ ಚರ್ಚೆ ಇದೆ ನಮ್ಮ ಮುಂದೆ. ನಾನು ಹೇಳ್ತಾ ಇರೋದು, ನಿಮ್ಮ ಚರ್ಚೆ ಮೂಲಕ ಬನ್ನಿ. ನೀವು ಪ್ರಶ್ನೋತ್ತರ ನೀವು ಹೇಳ್ತಾ ಇರೋದು ಲಾಠಿ ಚಾರ್ಜ್ ವಿಚಾರ ಆಗಿರಲಿ, ರಾಮ ಮಂದಿರ ವಿಚಾರ ಆಗಲಿ, ಸದನದಲ್ಲಿ ಚರ್ಚೆ ಅಂತ ಅದಕ್ಕೆ ನಿಯಮ ಅಂತ ಇದೆ. ನೀವು ಪ್ರಶ್ನೋತ್ತರ ಆದ ನಂತರ, ಶೂನ್ಯ ವೇಳೆ ಆದ ನಂತರ ನೀವು ಯಾವುದಾದ್ರೂ ನಿಲುವಳಿ ಸೂಚನೆ ಮಾಡೋದಿದ್ರೆ ಅದಕ್ಕೆ ಅವಕಾಶಗಳಿರುತ್ತೆ. ಆ ನಿಲುವಳಿ ಸೂಚನೆ ಮೂಲಕ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ನಾವು ಹೇಳೋದನ್ನೇ ನೀವು ಕೇಳಬೇಕು ಅಂತ ಹೇಳ್ತಾ ಇರೋದು ಪ್ರಜಾಪ್ರಭುತ್ವಕ್ಕೆ ವಿಪಕ್ಷದ ಜವಾಬ್ದಾರಿ ಅಲ್ಲ. ನೀವು ನೀಟ್ ಪರೀಕ್ಷೆ ಬಗ್ಗೆ ಹೇಳಿದ್ರಿ, ಇಡೀ ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಆ ಕಾಯ್ದೆ ಬಗ್ಗೆ ಚರ್ಚೆ ಬಂದಾಗ ಕಾಯ್ದೆಯ ಶಿಕ್ಷೆಯನ್ನು ಹೆಚ್ಚಿಕೊಡ್ಬೇಕಾ ಅಂತ ಕೇಳಿ, ದಂಡೆಯನ್ನು ಹೆಚ್ಚಿಕೊಡ್ಬೇಕಾ ಅಂತ ಕೇಳಿ, ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಸೂಕ್ಷ್ಮವಾಗಿ ಹೋಗಬೇಕಾಗಿದ್ರೆ ಅದನ್ನು ಕೂಡ ಕೇಳಿ. ಅದನ್ನು ಬಿಟ್ಟು ವಿರೋಧವೇ ಮಾಡ್ತಾ ಇದ್ದರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಯಾವ ರೀತಿ ನಡಿಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇರುತ್ತೆ. ಸದನ ನಡೆದಾಗ ಮಾತ್ರ ವಿಪಕ್ಷಕ್ಕೆ ಒಳ್ಳೆಯದು. ಸದನ ನಡೀತಾ ಇದ್ದಾಗ ವಿಪಕ್ಷಗಳಿಗೆ ಪ್ರಶ್ನೆ ಹಾಕಲಿಕ್ಕೆ, ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶಗಳಿರುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಮೀರಿ ಹಠಮಾರಿತನ ವಿಪಕ್ಷಗಳಿಗೆ ಶೋಭೆ ತರುವುದಿಲ್ಲ ಅಂತ ನನ್ನ ಭಾವನೆ. ನಿಮ್ಗೆ ಗೊತ್ತಿರಲಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು, ವಿರೋಧ ಪಕ್ಷದ ನಾಯಕರಾಗಿದ್ದ ಅಟಲ್ಜಿಯವರು ಹೇಳಿದರು, ಯಾವತ್ತೂ ಕೂಡ ಸದನವನ್ನು ಬ್ಲಾಕ್ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಶೋಭೆ ಅಲ್ಲ ಅಂತೇಳಿ. ನಾವು ಸದನವನ್ನು ಬ್ಲಾಕ್ ಮಾಡಿದಂಥ ಉದಾಹರಣೆಗಳು ತುಂಬ ಕಡಿಮೆ. ಇವತ್ತು 13ನೇ ವರ್ಕಿಂಗ್ ಡೇ ನಡೀತಾ ಇದೆ. ಒಂದು ದಿವಸಕ್ಕೆ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ. 13ನೇ ವರ್ಕಿಂಗ್ ಡೇ ನಡೀತಾ ಇದೆ, ಇನ್ನೊಂದು ವಾರ ಮಾತ್ರ ಸದನ ಇದೆ. ಅಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಮರಿಬಾರದು ಅನ್ನೋದು ನನ್ನ ಆಗ್ರಹ. ಸರ್, ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಆದರೆ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ, ಆಕ್ರೋಶಗಳಿದೆ, ಭಿನ್ನಾಭಿಪ್ರಾಯಗಳಿದೆ. ನನಗೆ ಸಿದ್ದರಾಮಯ್ಯ, DKಶಿ ಅಂತ ಅನುಭವಿಗಳು ನಡ್ಕೊಂಡ ರೀತಿಯೇ ಒಂದು ರೀತಿ ಆಶ್ಚರ್ಯ ತೋರುತ್ತೆ. 33 ಜನ ಮಂತ್ರಿಗಳ ಪೈಕಿ ಒಬ್ಬ ಮಹಿಳೆಗೂ ಅವಕಾಶಕ್ಕಿಲ್ಲ. ಈಗ ನಾರಿ ಶಕ್ತಿ ಮಸೂದೆಯನ್ನು ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ತಂದಾಗ 33% ಮಹಿಳೆಯರು ಇರ್ತಾಯಿದ್ರು. ಅದು ಯಾವ ಪಕ್ಷದವರು, JDS, ಕಾಂಗ್ರೆಸ್, ವಿರೋಧ ಪಕ್ಷ ಅಂತ ಅಲ್ಲ, BJP ಅಂತಲ್ಲ. ಅಲ್ಲಿರೋದು 30, ಹೆಚ್ಚು ಕಡಿಮೆ 800 ಜನ ಲೋಕಸಭಾ ಸದಸ್ಯರಾದರೆ 225-30 ಜನ ಪಾರ್ಲಿಮೆಂಟಲ್ಲಿ ಒಳಗೆ ಹೋಗ್ತಾಯಿದ್ರು, ಯಾವ ಪಕ್ಷದವರು ಅನ್ನೋದು ಕಡೆಗೆ. ಅಂಥ ಒಂದು ಅದ್ಭುತ ಅವಕಾಶವನ್ನು ನಾರಿ ಶಕ್ತಿ ಬಿಲ್ಲನ್ನು ವಿರೋಧ ಮಾಡಿದಾಗಲೇ ಕಾಂಗ್ರೆಸ್ ಎಲ್ಲ ಮಹಿಳೆಯರ ಬಗ್ಗೆ ಕಾಳಜಿ ಕಡಿಮೆ ಇದೆ ಅಂತ ಅನಿಸ್ಬಿಟ್ಟಿತ್ತು ನಮಗೆ. ಇವತ್ತು ಕರ್ನಾಟಕ ಆ ಕಾನೂನು ಬಂದಿದ್ದರೆ ಕರ್ನಾಟಕದಲ್ಲಿ ಸುಮಾರು 80-85 ಜನ ಮಹಿಳೆಯರು ಶಾಸಕರಾಗಿ ಒಳಬರ್ತಾಯಿದ್ರು, ಯಾವ ಪಕ್ಷ ಅನ್ನೋದು ಕಡೆಗೆ ಶಾಸಕರಾಗಿ ಒಳಬರ್ತಾಯಿದ್ರು. ಆ ಅವಕಾಶವನ್ನು ಕೂಡ ಕಾಂಗ್ರೆಸ್ ವಿರೋಧ ಮಾಡಿ ಮಹಿಳೆಯರಿಗೆ ಅನ್ಯಾಯ ಮಾಡ್ತು ಅಂತ ನಾವು ಹೇಳ್ತಾ ಇದ್ದೇವೆ. ಜೊತೆಯಲ್ಲಿ ಇವತ್ತು 33 ಜನ ಮಂತ್ರಿಗಳು ಮಾಡುವಾಗ ಒಬ್ಬ ಮಹಿಳೆಗೂ ಅವಕಾಶ ಇಲ್ಲ ಅಂತ ಹೇಳಿದರೆ
ಕಾಂಗ್ರೆಸ್ ಎಲ್ಲ ಆಗಿದ್ರೆ ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಅಂತ ಹೇಳುತ್ತೆ. ನಾಳೆ ಹೇಳ್ಬೋದು ಅವರು, ಇಲ್ಲ BJP-ಅವರಿಂದ ನಾವು ಕಲಿಬೇಕಾಗಿಲ್ಲ ಅಂತೇಳಿ ಏನೋ ಕತೆ ಹೇಳ್ಬೋದು. ಅದು ಯಾವ್ದವ್ರು ಸಾಮಾಜಿಕ ನ್ಯಾಯ ಕೊಡ್ತೇನೆ ಅಂತೇಳಿ ತಪ್ಪು ನಡೆಯುವಾಗ ಕಣ್ಮುಚ್ಚಿ ಕೂತ್ಕೊಂಡ್ರೆ ಯಾವ ನ್ಯಾಯ ಅದು? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, 33 ಜನ ಮಂತ್ರಿಗಳಿರುವ ಸದನದಲ್ಲಿ ಒಬ್ಬ ಮಹಿಳೆಗೂ ಅವಕಾಶ ಕೊಡದೇ ಇರೋದು ನೀವು ಎಷ್ಟೇ ಸಮರ್ಥನೆ ಮಾಡಿದರೂ ಕೂಡ ತಪ್ಪೇ. ಆ ತಪ್ಪನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳು ನಿಮಗಿದೆ. ಇನ್ನಾದರೂ ಕೂಡ ತಕ್ಷಣ ಒಂದಿಟ್ಕೊಂಡು ನಾನು ಕೊಡ್ತೇನೆ ಅಂತ ಹೇಳ್ತಾ ಇರೋದು ಯಾವ ರೀತಿಯಲ್ಲೂ ನ್ಯಾಯ ಅಲ್ಲ. ಆದರೆ ವ್ಯವಸ್ಥೆಯಡಿ ಒಂದಿದೆ, ಅದನ್ನಾದರೂ ಒಂದು 2-3 ದಿವಸದೊಳಗೆ ತುಂಬಿಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಪ್ರತಿಪಕ್ಷವಾಗಿ ನಾವು ನಿಮ್ಮ ತಪ್ಪನ್ನು ಹೇಳಿದ ತಕ್ಷಣ ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತೇಳಿ ದೊಡ್ಡ ಸ್ವರದಲ್ಲಿ ಹೇಳಿದ್ರು ಕೂಡ ನೀವು ಸರಿ ಮಾಡಿದ್ದೀರಿ ಅಂತ ಆಗೋದಿಲ್ಲ. ನೀವು ತಪ್ಪು ಮಾಡಿದ್ದೀರಿ, ಅದು ಸರಿಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಇದ್ದಾರೆ. ಯಾಕೆಂದರೆ ಒಂದು ಕಡೆಗೆ ಸಭಾಪತಿಯಾಗಿ ಈಗಾಗಲೇ ಹೆಸರನ್ನು ಕೂಡ ಕಳಿಸ್ಕೊಟ್ಟಾಗಿದೆ. ಈಗ ಅವ್ರು ರಾಜೀನಾಮೆ ಕೊಡಲ್ಲ ಅನ್ನೋಂಥ ಈ ರೀತಿಯಾದಂಥ ಈಗ ವಿಧಾನ ಪರಿಷತ್ನಲ್ಲಿ ಸಭಾಪತಿಯವರ ಆಯ್ಕೆ ಮಾಡುವಂಥ ಅಧಿಕಾರ ಇರುವುದು ಸದನಕ್ಕೆ. ಪಕ್ಷದವರು ಆ ಸಂದರ್ಭದಲ್ಲಿ ಸೂಚನೆ ಮಾಡಬಹುದು, ಅವ್ರ ಪಕ್ಷದವರು ಅನುಮೋದನೆ ಮಾಡಬಹುದು, ಬಹುಮತದ ಆಧಾರದಲ್ಲಿ ನಡೆಯುತ್ತೆ. ಹಾಗಾಗಿ ಅದಕ್ಕೂ ಕೂಡ ಯಾವುದೋ ಲಿಸ್ಟ್ ಬರಬೇಕು ಅನ್ನೋದು ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ. ಬಸವರಾಜ ಹೊರಟ್ಟಿಯವರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲೇ 8 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ದಾಖಲೆ ಮಾಡಿದವರು. ಭಾರತ ದೇಶದಲ್ಲಿ ಮತ್ತೊಬ್ಬ 8 ಸಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾನೆ ಅಂತ ನಮಗನ್ಸಿಲ್ಲ. ಅದು ನಿರಂತರವಾಗಿ ಶಿಕ್ಷಕರ ಕ್ಷೇತ್ರದಿಂದ ನಿರಂತರವಾಗಿ 8 ಸಾರಿ ಆಯ್ಕೆ ಆಯಿತು. ದೊಡ್ಡ ಗೌರವ ಇರುವಂಥ ಒಂದು ಹುದ್ದೆ ಅದು ಈ ಸಭಾಪತಿ ಅನ್ನುವಂಥದ್ದು. ಹಾಗಾಗಿ ನನ್ನ ದೃಷ್ಟಿ ಸರ್ಕಾರ ಏನು ಹೇಳುತ್ತೆ ಬಿಡುತ್ತೆ, ಮುಖ್ಯಮಂತ್ರಿಗಳು ಏನು ಫೋನ್ ಮಾಡ್ತಾರೆ, ಸರಿಯಾ ತಪ್ಪ ಚರ್ಚೆ ಬೇರೆ. ನಾನು ಬಸವರಾಜ ಹೊರಟ್ಟಿ ಅವರಿಗೆ ವಿನಂತಿ ಮಾಡೋದೇನೆಂದರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಅವರು ಆಯ್ಕೆ ಆದವರು, ಭಾಳ ದೊಡ್ಡ ಹಿನ್ನೆಲೆ ಮತ್ತು ಗೌರವ ಇರುವವರು. ನನ್ನ ದೃಷ್ಟಿಯಲ್ಲಿ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ, ವೈಯಕ್ತಿಕ ಅಭಿಪ್ರಾಯ, ರಾಜ್ಯದ ಪಾರ್ಟಿಯ ಸೂಚನೆ ಏನಾದರೂ ರಾಜ್ಯಾಧ್ಯಕ್ಷರು ಕೊಡ್ಬೋದು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಸದನದಲ್ಲಿ ನಮಗೆ ಇವತ್ತು ಬಹುಮತ ಇಲ್ಲ. ಸದನದಲ್ಲಿ ನಮಗೆ ಇವತ್ತು ಬಹುಮತ ಇಲ್ಲ. ನಾಡ್ದು 13ನೇ ತಾರೀಕು ಸದನ ಕರೆದಾಗ ಆ ಸದನದ ಸಭೆಗೆ ಹೋಗಿ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟು ಬರೋದು ಹೆಚ್ಚು ಸೂಕ್ತ ಅಂತೇಳಿ ನನ್ನ ದೃಷ್ಟಿಯಲ್ಲಿ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾರಾ, ಸದನ ಅತ್ಯಂತ ಪಾವಿತ್ರ್ಯವಾದಂಥ ಈ ಸದನದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಾಡೋದು ಸರಿಯಾ, ಇದೆಲ್ಲ ಬೇರೆ ಬೇರೆ ಚರ್ಚೆಗಳು ಇರ್ಬೋದು, ನಾನು ಚರ್ಚೆ ಮಾಡ್ತೇನೆ. ನನ್ನ ದೃಷ್ಟಿಯಲ್ಲಿ ಬಸವರಾಜ ಹೊರಟ್ಟಿಯವರು ನನಗೆ ಹಿರಿಯರು, ನನ್ನ ಪಾರ್ಟಿ ಹಿರಿಯರಾಗಿ ಅವರು ಆಯ್ಕೆ ಆಗಿರೋದ್ರಿಂದಾಗಿ ಅವರ ಕಾರ್ಯಕರ್ತರು ನಾವು. ಅದು ನನ್ನ ವಿನಂತಿ ಅವ್ರ ಕೈಯಲ್ಲಿ, 13ನೇ ತಾರೀಕು ನೀವು ಸದನಕ್ಕೆ ಹೋಗಿ ರಾಜೀನಾಮೆ ಕೊಟ್ಬಿಟ್ರೆ ನಮಗೆ ಕಿರಿಕಿರಿ ಹೋಯ್ತು ಅಂತ ಹೇಳೋನು ನಾನು. ಆದರೆ ಸರ್ಕಾರ ತಪ್ಪು ಮಾಡುತ್ತಾ ಕೇಳಿದ್ರೆ, ಸರ್ಕಾರ ಈ ರೀತಿಯೆಲ್ಲ ಮುಖ್ಯಮಂತ್ರಿಗಳ ಒಬ್ಬರು ಹೋಗಿ ಫೋನ್ ಮಾಡಿ ರಾಜೀನಾಮೆ ಕೊಡಿ ಅನ್ನೋಷ್ಟರ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತ ನನ್ನ ಸಲಹೆ, ನನ್ನ ಅಭಿಪ್ರಾಯ. ಏನೇ ಆದರೂ ಹೊರಟ್ಟಿಯವರಲ್ಲಿ ನನ್ನ ವಿನಂತಿ, ನಮಗೆ ಬಹುಮತ ಇಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಸದನ ನಡೀತಾ ಇರುವ ಮೊದಲ ದಿವಸ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನನಗನ್ಸುತ್ತೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.